ಅವತ್ತು ನಿಮ್ಮ ಅತ್ತಿಗೆ ಅವಮಾನ ಮಾಡಿದ್ರು, ಇವತ್ತು ನೀನು ಅವಮಾನ ಮಾಡಿದೆ. ಹೀಗೆ ನೋಡಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಮಾತು ಆದರೂ ತಮ್ಮ ಅನ್ನೋ ಭಾವನೆಯಿಂದ ನಿನ್ನ ಕರೆದಿದ ತಕ್ಷಣ ಬಂದು ಮಾತಾಡಿಸ್ತಿದ್ದೀನಿ ತಾನೆ. ನಿನ್ನ ಥರ ಆಗಿರೋ ವಿಷಯನ ದೊಡ್ಡದು ಮಾಡ್ತಾ ಹೋಗಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು ಅಂದರೆ ಈ ಮನೇಲಿ ದೀಪನ್ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಮಾತಾಡೋ ಹಾಗೆ ಇಲ್ಲ. ಅವನು ಒಬ್ಬನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತೀನಿ ಅಂದರೂ ನಾನೇ ಎಲ್ಲರನ್ನ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ಇದನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಚ್ಚು. ನಮ್ಮ ಅತ್ತಿಗೆಗೆ ಈ ಮನೆಗೆ ಅವಮಾನ ಮಾಡಿದವನ್ನ ನಾನು ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ. ಅವನನ್ನ ನಾನು ಭಾವ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಈ ವಿಚಾರದಲ್ಲಿ ದೀಪ ಅವ್ರು ಮಾಡಿರೋದು ಬರೀ ತಪ್ಪಲ್ಲ, ದ್ರೋಹ ಅದು. ಅವ್ರು ನಮಗೆ ಈ ಮನೆಗೆ ದ್ರೋಹ ಮಾಡಿದ್ದಾರೆ. ನಿನ್ನ ಪ್ರಕಾರ ದೀಪ ದ್ರೋಹ ಮಾಡಿದಾಳೆ ಅಂದರೆ ನಾನು ರಾಹುಲ್ನ ಪ್ರೀತಿಸಿ ಈ ಮನೆಗೆ ದ್ರೋಹ ಮಾಡಿದ್ದೀನಿ ಅಂತಾನೆ ಅರ್ಥ. ದೀಪಂಗೆ ಶಿಕ್ಷೆ ಕೊಡ್ತಿರೋ ಥರ ನನಗೂ ಶಿಕ್ಷೆ ಕೊಡು. ಯಾಕೆ? ಅವಳಿಗೊಂಥರ ನ್ಯಾಯ, ನನಗೊಂಥರ ನ್ಯಾಯನಾ? ಪಾಪ ಅಮಾಯಕ ಹುಡುಗಿ ಸಿಕ್ಕಿದ್ಲು ಅಂತ ಎಲ್ಲರೂ ಸೇರ್ಕೊಂಡು ಅವಳನ್ನ ಗೋಳೈಕೋತಿದ್ದೀರಾ. ನಿನಗೂ ನಿಮ್ಮ ಅತ್ತಿಗೆಗೂ ಒಂಚೂರು ವ್ಯತ್ಯಾಸನೇ ಇಲ್ಲ. ಎಷ್ಟೇ ಆಗಲಿ ಅವ್ರ ನೆರಳಲ್ಲೇ ಅಲ್ವಾ ನೀನು ಬೆಳೆದಿದ್ದು. ಅದಕ್ಕೆ ನಿಮ್ಮ ಅಕ್ಕೆ ಥರನೇ ಬುದ್ಧಿ ನಿನಗೆ. ನೋಡ್ದ ಸೌಂದರ್ಯ, ನೀನಿಲ್ಲ ಅಂತ ನಿನ್ನ ಬಗ್ಗೆನೇ ಹಾಕ್ಕೊಡ್ತಾ ಇದ್ದಾಳೆ. ಹೋಗು, ನೀನು ಆರ್ಭಟ ತೋರಿಸು, ಎಂಟ್ರಿ ಕೊಡು, ಹೋಗು. ನನ್ನ ಬುದ್ಧಿನೇ ಚಿರೋಗ್ ಬಂದಿದೆ ಅಂದರೆ ಏನರ್ಥ? ಅಂದರೆ ನಾನು ಅವನಿಗೆ ಕೆಟ್ಟ ಬುದ್ಧಿ ಹೇಳ್ಕೊಡ್ತಿದ್ದೀನಿ ಅಂತನಾ? ಮನೆಗೆ ಬಂದಿದ್ದೀರಲ್ಲ ಇವ್ರ ಅತ್ತೆ ಮಾವ, ಅವ್ರಿಗೆ ಅವಮಾನ ಮಾಡು ಅಂತ ನಾನು ಕಲ್ಸದ್ನ ಅಥವಾ ರಾಹುಲ್ನ ಮನೆಯಿಂದ ಹೊರ ಕಳ್ಸು ಅಂತ ನಾನು ಹೇಳದ್ನ? ಪ್ರೀತಿಯಿಂದ ಮಾತಾಡ್ಸಿತ್ತಪ್ಪ. ನನಗೆ ಅವಮಾನ ಆದರೂ ಪರವಾಗಿಲ್ಲ, ನಿನ್ನ ಪ್ರೀತಿ ನಿನಗೆ ಸಿಗಲಿ ಅಂತ ಹಳೇದನ್ನೆಲ್ಲ ಮರ್ತಿದ್ದು ನನ್ನ ತಪ್ಪ. ಹೇಳು ಅರ್ಚನಾ, ಮಾತಾಡು. ಅದಕ್ಕೆ ನೀವೇನು ಯಾರಿಗೂ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ನೀವೇನು ಅಂತ ನನಗೆ ಗೊತ್ತು, ಅಪ್ಪಂಗೆ ಗೊತ್ತು, ಅಷ್ಟು ಸಾಕು. ನಿಮ್ಮಲ್ಲಿರೋ ಒಳ್ಳೆ ಉದ್ದೇಶನ ಎಲ್ಲರೂ ಅರ್ಥ ಮಾಡ್ಕೋಬೇಕಂತ ಏನೂ ಇಲ್ಲ. ಅದು ಅಚ್ಚುನೇ ಆಗಲಿ ಇನ್ನೊಬ್ಬರೇ ಆಗಲಿ. ಬಂದಿದ್ದ ಮಹಾನ್ ಭಾವನ ಕ್ಷಮಿಸ್ತೀನಿ ಅಂದಿದ್ದು ನಿಮ್ಮ ದೊಡ್ಡ ಗುಣ.